BJP ಜೊತೆ ಮೈತ್ರಿ ಇರೋದ್ರಿಂದ ಅಲ್ಲಿ ಬರಬೇಕಾಗಿತ್ತು. ಹೋಗಲಿ ಬಿಡ್ರಿ, ಕುಮಾರಸ್ವಾಮಿಗಳು ಸೆಂಟ್ರಲ್ ಈಗ ಅಲ್ಲಿ ಮೀಟಿಂಗ್ ನಡೆದದ, ಅಲ್ಲಿ ಒಂದು ವರ್ಷ ಪಾರ್ಲಿಮೆಂಟ್ ನಡೆದದ. ಆ ಸಂದರ್ಭದಲ್ಲಿ ಬಂದಿರಲಿಕ್ಕಿಲ್ಲ ನಮ್ಮ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿಗಳು. ದೇವೇಗೌಡರು ವಯಸ್ಸಾಗಿದೆ ಅಂತಲ್ಲ, ಆದರೂ ಬರ್ತಾ ಇದ್ದಾರೆ. ಅವ್ರ ಫಂಕ್ಷನ್ದಾಗ ಬಂದು ಕೂಡ್ತಾರ ಮಾಡ್ತಾರಲ್ವ ದೇವೇಗೌಡರು ತಮ್ಮ ಪಕ್ಷ ಬೆಳೆಸೋ ಸಲುವಾಗಿ. ಮತ್ತು ಮೈತ್ರಿಯನ್ನು ಉಳಿಸ್ಕೊಂಡು ಹೋಗ್ಬೇಕಲ್ಲ. ಒಬ್ಬರಿಗೆ ಶಕ್ತಿ ಇದಾರ JDS ಇಡೀ ಕರ್ನಾಟಕವನ್ನು ಗೆಲ್ಲುವಂಥದ್ದು. ಮತ್ತು ಇಲ್ಲೇ ಬಾಗಲಕೋಟೆಯಲ್ಲೇ ಮತ್ತು ದಾವಣಗೆರೆಯಲ್ಲೇ ತಮ್ಮ ಅಸ್ತಿತ್ವವನ್ನು ಪಡ್ಕೋಬೇಕಲ್ಲ. ಅಲ್ಲಿ ಅಸ್ತಿತ್ವ ಇಲ್ಲಾಂದ್ರೆ ಆ ಭಾಗದಲ್ಲಿ ಬಂದು ನಾಳೆ ಎಲೆಕ್ಷನ್ ನಿಲ್ಲುವುದಿಲ್ಲ. ಒಂದಿನ ಸ್ವತಂತ್ರ ನಿಲ್ಲೋದು ಬಂತಪ್ಪ ಅಂತಂದ್ರೆ ಆಗ JDS ಏನು ಮಾಡ್ತದೆ ಯಾರಿಗೆ ಗೊತ್ತಾಗ್ತದೆ. ಭಾಳಷ್ಟು ಕಡೆ ಅದು ಪರಿಚಯನೇ ಇಲ್ಲ. ಭಾಳ ಅದು ಉತ್ತರ ಕನ್ನಡದ ಅಲ್ಲೊಂದು ಇಲ್ಲೊಂದು ಬೀದರೋ ಅಥವಾ ಕಲಬುರಗಿನೋ ಎಲ್ಲೋ ಒಂದೊಂದು ಕಡೆ ಅದ. ಆದರೆ ಇಡೀ ರಾಜ್ಯವ್ಯಾಪಿ ಆಗುವಂಥ ಈ ಸಂದರ್ಭದಲ್ಲೇ ತಮ್ಮದು ಬಂದು ಮಾತಾಡಿ BJP ಸಪೋರ್ಟ್ ಮಾಡಿ ಅಥವಾ ಮತ್ತೇನೋ ಮಾತಾಡಿ ಹೋಗ್ಬೇಕಾಗಿತ್ತು. ಹೋಗಲಿಲ್ಲ. ಯಾಕೆ ಬರಲಿಲ್ಲ? ಯಾಕೆ ಮತ್ತೆ ಮುರಿದು ಬಿತ್ತು ಹೇಳ್ತಾನ? ಅದು ಸಾಧ್ಯತೆ ಇಲ್ಲಂತಲ್ಲ. ಯಾಕಂದರೆ ನಮ್ಮ ನಿಖಿಲ್ ಅವರಿಗೂ ಮತ್ತು ದೇವೇಗೌಡರಿಗೆ ತಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ರೀತಿ ಹಠಯೋಗದ ಅಂತಂದರೆ ಹಠಮಾರಿತನದಲ್ಲಿ ಯಾವ್ದು ಹೋಗ್ಬಿಟ್ಟಂಥದ್ದು ಅದ್ರ ಮೇಲೆ ಹೇಳ್ತಾ ಇದ್ದಾರೆ. ಹೀಗಾಗಿ ಯಡಿಯೂರಪ್ಪನವರು ಅವ್ರು ಬರೆದಿದ್ರು ಒಳ್ಳೆಯದಪ್ಪ ಅನ್ನುವಂಥ ಮಟ್ಟಿಗೆ ಬಂದಿದ್ದಾರೆ ಅಂತ ಕಾಣ್ತದೆ. ಯಾಕೆ ಯಡಿಯೂರಪ್ಪನವ್ರು ಹಿಡಿತಕ್ಕೆ ಬಂದದ ಈಗ BJP ಅವ್ರು ಗೆಲ್ಲಿಸ್ಬೇಕಾಗಿದೆ. ಒಂದೇ ಗೆಲ್ಲಿಸಿದ್ದು ಅವ್ರಿಗೆ ಹೇರೋಣ ಇವತ್ತು 250% ಆಯ್ತು ಅವ್ರದ್ದು.